ಮೇಲೆ ಆಸೀನರಾಗಿರ್ತಕ್ಕಂಥ ಒಕ್ಕಲಿಗರ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಪದಾಧಿಕಾರಿಗಳೇ ಹಾಗೂ ಒಕ್ಕಲಿಗರ ಸಂಘದ ಎಲ್ಲ ಮುಖಂಡರುಗಳೇ, ಮಹಿಳಾ ಮಣಿಗಳೇ, ತಾಲೂಕು ಮಟ್ಟದ ಅಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ಕೂಡ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಸರ್ಕಾರದ ವತಿಯಿಂದ ವರ್ಷಕ್ಕೆ ನಾವು 32 ಜಯಂತಿಗಳನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸರ್ಕಾರ ಈ ಜಯಂತಿಗಳನ್ನು ಯಾಕೆ ಗುರುತಿಸಿ ಆಚರಣೆ ಮಾಡೋದಕ್ಕೆ ಕೊಟ್ಟಿದೆ ಅಂತಂದರೆ, ಈ ಮಹಾನ್ ನಾಯಕರು 32 ಜಯಂತಿಗಳ ನಾಯಕರು ಏನಿದ್ದಾರೆ ಅವರು ಜನರ ಹೃದಯ ಸಿಂಹಾಸನದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಮೊದಲಿಗೆ ಅವರ ಜಯಂತಿಗಳನ್ನು ಆಚರಣೆ ಮಾಡಬೇಕು ಅಂತಂದರೆ ಅವರಿಗೆ ಉತ್ತಮವಾದಂಥ ಒಂದು ಗುರಿ, ಉದ್ದೇಶಗಳು, ಉದಾತ್ತ ಧ್ಯೇಯಗಳು, ಚಿಂತನೆಗಳು, ಆದರ್ಶಗಳು ಅವರಲ್ಲಿತ್ತು. ಅದೇ ರೀತಿ ನಮ್ಮ ಕೆಂಪೇಗೌಡ ನಾಡಪ್ರಭುಗಳಾಗಿದ್ದಾರೆ. ಸೊ ಅವರ ಜಯಂತಿಯನ್ನು ನಾವು ಇವತ್ತು ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಇಷ್ಟೊತ್ತು ಕೆಂಪೇಗೌಡರ ಒಂದು ಜನನದಿಂದ ಹಿಡಿದು ಅವರ ಮರಣದವರೆಗೂ ಇರತಕ್ಕಂಥ ಎಲ್ಲ ಸಾಧನೆಗಳನ್ನು ಒಬ್ಬೊಬ್ಬರೂ ಕೂಡ ಒಂದೊಂದು ರೀತಿಯಲ್ಲಿ ತಮ್ಮದೇ ಆದ ಒಂದು ರೀತಿಯಲ್ಲಿ ಅದನ್ನು ಅನಾವರಣಗೊಳಿಸಿದ್ದೀರಾ. ಜೊತೆಗೆ ಅವರ ಸಾಧನೆಗಳು ಹೇಗಿತ್ತು, ಬೆಂಗಳೂರು ನಗರವನ್ನು ಯಾವ ರೀತಿ ನಿರ್ಮಾಣ ಮಾಡಿದ್ರು, ಇವತ್ತಿರ್ತಕ್ಕಂಥ ಉದ್ಯಾನ ನಗರಿ ಸ್ಮಾರ್ಟ್ ಸಿಟಿ ಬರೋದಕ್ಕೆ ಒಂದು ಬೇಸ್ ಅಡಿಪಾಯ ಏನಿತ್ತು ಅದನ್ನು ಕೆಂಪೇಗೌಡರು ಹಾಕ್ಕೊಟ್ರು ಅಂತ ತಾವೆಲ್ಲರೂ ಕೂಡ ಅವ್ರ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೀರ. ನಿಜವಾಗ್ಲೂ ಕೂಡ ನಾವೆಲ್ಲರೂ ಯುವಕರು ಆಗಿರ್ಬೋದು ಅಥವಾ ವಯಸ್ಕರಾಗಿರ್ಬೋದು, ಇವತ್ತು ನಾವು ಅವರ ಆದರ್ಶಗಳನ್ನು ಪಾಲನೆ ಮಾಡಬೇಕಾಗಿದೆ. ಅವರ ಗುರಿ ಉದ್ದೇಶಗಳು ಏನಿತ್ತು, ಅವರ ಆಡಳಿತಾವಧಿಯಲ್ಲಿ ಜನರು ಯಾವ ರೀತಿ ಇದ್ದರು, ಎಷ್ಟೊಂದು ನೆಮ್ಮದಿಯಾಗಿದ್ದರು, ಸುಭಿಕ್ಷವಾಗಿದ್ದರು, ಎಲ್ಲರೂ ಕೂಡ ನೆಮ್ಮದಿಯಿಂದ ಇದ್ದರು. ಯಾವುದೇ ರೀತಿಯಾದಂಥ ಸ್ವಾರ್ಥ ಇರಲಿಲ್ಲ, ದ್ವೇಷ ಇರಲಿಲ್ಲ, ಮೋಸ ಇರಲಿಲ್ಲ, ವಂಚನೆ ಇರಲಿಲ್ಲ, ಜಗಳಗಳಿರಲಿಲ್ಲ. ಬಹಳಷ್ಟು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ರು. ಪ್ರತಿಯೊಬ್ಬರೂ ಕೂಡ ನೆಮ್ಮದಿಯಿಂದ ಇರೋದೇ ಅವರ ಒಂದು ಆಶಯ ಆಗಿತ್ತು. ಅವರನ್ನು ಚೆನ್ನಾಗಿ ನೋಡಿ ಜನರೆಲ್ಲರೂ ಕೂಡ ಸುಭಿಕ್ಷವಾಗಿರಬೇಕು ಅನ್ನೋದೇ ಅವರ ಆಸೆ ಆಗಿತ್ತು. ಅವರಲ್ಲಿ ನಿಸ್ವಾರ್ಥ ಇರಲಿಲ್ಲ. ಅವರಿಗೆ ನನಗೆ ಅಧಿಕಾರ ಬೇಕು ಅನ್ನೋ ಒಂದು ಇದಿರಲಿಲ್ಲ. ವಿಜಯನಗರದ ಅರಸರಿಗೆ ಸಾಮಂತರಾಗಿದ್ದರು ಇವರು. ಕೊನೆಯವರೆಗೂ ಕೂಡ ಅವರು ಸ್ವತಂತ್ರರಾಗೋದಕ್ಕೆ ಇಷ್ಟನೇ ಪಡಲಿಲ್ಲ. ನಾನು ವಿಜಯನಗರದ ಅರಸರಿಗೆ ನಿಷ್ಠಾವಂತವಾಗಿರಬೇಕು ಅಂತ ಅವರು ಸಾಮಂತರಾಗೇ ಇದ್ದರು. ಯಲಹಂಕದ ನಾಡಪ್ರಭುಗಳಾಗಿದ್ದರು ಅವರು. ಸೊ ಯಾವತ್ತೂ ಕೂಡ ಸತ್ಯ, ನಿಷ್ಠೆ ಒಂದು ಇದನ್ನು ತಮ್ಮ ಶಕ್ತಿಯನ್ನಾಗಿಸ್ಕೊಂಡಿದ್ರು. ಅವರಲ್ಲಿ ವೀರತ್ವ ಇತ್ತು. ಆದರೂ ಕೂಡ ಸ್ವತಂತ್ರ ರಾಜಕಾರಣ ನನಗೆ ಬೇಕಾಗಿಲ್ಲ, ನಾನು ವಿಜಯನಗರದ ಅರಸರಿಗೆ ನಿಷ್ಠರಾಗಿರ್ತೀನಿ ಅಂದರು. ನಮ್ಮ ಒಂದು ಬೆಂಗಳೂರಲ್ಲಿ ಅವರು ಫಸ್ಟು ಒಂದು ನವನಗರ ನಿರ್ಮಾಣ ಮಾಡಬೇಕಾದಾಗ ಬರ್ತಾರೆ. ಆಗಲೂ ಕೂಡ ವಿಜಯನಗರದ ಅರಸರಾದಂಥ ಅಚ್ಯುತರಾಯ ಅವರನ್ನು ಹೋಗಿ ಕೇಳಿಕೊಂಡು, ನಾನು ಈ ರೀತಿ ಒಂದು ನವನಗರವನ್ನು ನಿರ್ಮಾಣ ಮಾಡಬೇಕು ಅಂತಿದ್ದೀನಿ, ನೀವು ಕೂಡ ನನ್ನ ಜೊತೆ ಬನ್ನಿ ಅಂತ ಕರ್ಕೊಂಡು ಬರ್ತಾರೆ. ಆ ರೀತಿ ಅಂದರೆ ದೊಡ್ಡವರಿಗೆ ಅಷ್ಟು ರೀತಿ ಗೌರವ ಕೊಡ್ತಾ ಇದ್ರು ಅಂತ. ಸೊ ಅವರಲ್ಲಿ ಒಂದು ಒಳ್ಳೆ ಉತ್ತಮವಾದಂಥ ಒಂದು ಗುರಿ ಉದ್ದೇಶಗಳು ಇದ್ದಿದ್ದರಿಂದ ಸೊ ಸರ್ಕಾರ ಕೂಡ ಇಂಥ ನಾಯಕರನ್ನು ಗುರುತಿಸಿ ಸೊ ಇವರ ಒಂದು ಆಶಯಗಳೇನಿದೆ ಅದು ಎಲ್ಲರಿಗೂ ಕೂಡ ಜನರಿಗೆ ಪ್ರಚಾರ ಆಗಬೇಕು. ಜನರೂ ಕೂಡ ಅವರ ಆದರ್ಶಗಳ ಹಾದಿಯಲ್ಲಿ ನಡೆದ್ರೆ ಒಂದು ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡಬಹುದು ಅನ್ನೋದು ಸರ್ಕಾರದ ಒಂದು ಉದ್ದೇಶ. ಸೊ ತಾವೆಲ್ಲರೂ ಕೂಡ ಕೆಂಪೇಗೌಡರ ಬಗ್ಗೆ ಹೇಳಿದ್ದೀರಾ, ಬಹಳಷ್ಟು ವಿಷಯಗಳನ್ನು ತಾವು ಕೂಡ ತಿಳ್ಕೊಂಡಿರ್ತೀರ ಈಗಾಗಲೇ. ಸೊ ಹಾಗಾಗಿ ನಾನು ಕೆಂಪೇಗೌಡರ ಒಂದು ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಮತ್ತು ಅವರ ಆದರ್ಶ ಏನಿತ್ತು ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ಸೊ ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ ಅಂತ ಹೇಳ್ತಾ, ನಮ್ಮಲ್ಲಿ ಇರ್ತಕ್ಕಂಥ ಭೇದ ಭಾವ, ಈ ಕೀಳು ಮೇಲು, ಈ ಶ್ರೀಮಂತರು ಬಡವರು, ಈ ಎಲ್ಲ ಒಂದು ಇದನ್ನು ನಾವೆಲ್ಲ ಬಿಟ್ಟು ಎಲ್ಲರೂ ಕೂಡ ಸಮಾನರು ಎಂಬತಕ್ಕಂಥದ್ದನ್ನು ಭಾವಿಸ್ತಾ, ನಮ್ಮ ಸಂವಿಧಾನದ ಆಶಯ ಏನಿದೆ ಭ್ರಾತೃತ್ವ ಭಾವನೆಯನ್ನು ನಾವೆಲ್ಲರೂ ಕೂಡ ಎತ್ತಿ ಹಿಡಿಬೇಕು. ಸಹಕಾರ, ಸ್ನೇಹ ಭಾವ, ಭಾತೃತ್ವ ಭಾವನೆ ಇರಬೇಕು ನಮ್ಮಲ್ಲಿ. ಸೊ ಸಂವಿಧಾನದ ಆಶಯವನ್ನು ಕೂಡ ನಾನು ಈ ಸಮಯದಲ್ಲಿ ನೆನಪಿಸ್ತಾ, ನಮ್ಮ ನಾಡಪ್ರಭು ಕೆಂಪೇಗೌಡರು ಬಹಳಷ್ಟು ಕಡಿಮೆ ಕಾಲಾವಧಿ ಜೀವನ ಮಾಡಿದ್ರೂ ಕೂಡ ಅವರ ಸಾಧನೆಗಳು ಇವತ್ತು ವಿಶ್ವ ಮಟ್ಟದಲ್ಲಿ ಹೆಸರಾಗಿದ್ದಾವೆ. ಸೊ ಆ ರೀತಿಯೇ ನಮ್ಮ ಒಂದು ಚಿಂತನೆಗಳು, ಆದರ್ಶಗಳು ಕೂಡ ಬಹಳಷ್ಟು ಎತ್ತರದಲ್ಲಿರಬೇಕು. ಯಾವಾಗಲೂ ಕೂಡ ಸರಳ ಜೀವನ ಮಾಡಿದ್ರೂ ಕೂಡ ನಮ್ಮ ಯೋಚನೆ ಎತ್ತರಕ್ಕಿರಬೇಕು. ನಮ್ಮದು ಯೋಚನೆಗಳೆಲ್ಲವೂ ಕೂಡ ಆದರ್ಶಮಯವಾಗಿರಬೇಕು ಅಂತ ಹೇಳ್ತಾ, ಸೊ ಜಯಂತಿಯಲ್ಲಿ ನಾನು ಕೂಡ ಭಾಗವಹಿಸಿ ಬಹಳ ಉತ್ತಮವಾಗಿ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ಮೂಡಿ ಬಂದಿದೆ. ಸೊ ಎಲ್ಲ ಜನಾಂಗದ ಮುಖಂಡರುಗಳಿಗೆ ನನ್ನ ಒಂದು ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.